ರಾಕಿಂಗ್ ಸ್ಟಾರ್ ಯಶ್ ರವರ ಮುಂದಿನ ಸಿನಿಮಾ ಟಾಕ್ಸಿಕ್. ಇದನ್ನು ಡೈರೆಕ್ಟ್ ಮಾಡ್ತಿರೋದು ಗೀತು ಮೋಹನ್ ದಾಸ್. ಇದರ ಪ್ರೊಡಕ್ಷನ್ ಹೌಸ್ ಬಂದು ಕೆವಿನ್ ಪ್ರೊಡಕ್ಷನ್ ಆ್ಯಂಡ್ ಮಾಸ್ಟರ್ ಮೈಂಡ್ ಕ್ರಿಯೇಷನ್. ರಾಕಿಂಗ್ ಸ್ಟಾರ್ ಯಶ್ ತನ್ನ ಟಾಕ್ಸಿಕ್ ಸಿನಿಮಾಗಾಗಿ ಬಾಲಿವುಡ್ನ ಬಿಗ್ ಸ್ಟಾರನ್ನು ಕರೆಸುತ್ತಿದ್ದಾರಂತೆ. ಯಶ್ ಟಾಕ್ಸಿಕ್ ಸಿನಿಮಾದಲ್ಲಿ ಬಾಲಿವುಡ್ನ ಕಿಂಗ್ ಶಾರುಖ್ ಖಾನ್ ನಟಿಸುತ್ತಾರೆ ಅನ್ನೋ ಸುದ್ದಿ ಸದ್ದು ಮಾಡುತ್ತಿದೆ. ಯಶ್ ನಟಿಸುತ್ತಿರೋ ಟಾಕ್ಸಿಕ್ ಸಿನಿಮಾ ಪ್ಯಾನ್ ವರ್ಲ್ಡ್ ಮಾರ್ಕೆಟ್ನ ಮೇಲೆ ಕಣ್ಣಿಟ್ಟಿದೆ. ಹೀಗಾಗಿ ಪ್ಯಾನ್ ವರ್ಲ್ಡಲ್ಲಿ ಹೆಸರು ಮಾಡಿರೋ ಕಲಾವಿದರು ಈ ಸಿನಿಮಾದಲ್ಲಿ ನಟಿಸಬೇಕಿದೆ. ಹೀಗಾಗಿ ಯಶ್ ಆ್ಯಂಡ್ ಟೀಮ್ ಇಂಡಿಯಾದ ಟಾಪ್ ಸ್ಟಾರ್ಗಳನ್ನು ಟಾಕ್ಸಿಕ್ಗೆ ಕರೆತರೋ ಪ್ರಯತ್ನದಲ್ಲಿರೋದು ನಿಜ. ಈ ಲೀಸ್ಟ್ನಲ್ಲಿ ಈಗ ಮೊದಲಿಗೆ ಸಿಕ್ಕಿರೋ ಹೆಸರು ನಟ ಶಾರುಖ್ ಖಾನ್. ವರದಿ ಪ್ರಕಾರ ಚಿತ್ರತಂಡದವರು ಈಗಾಗಲೇ ಶಾರುಖ್ ಖಾನ್ ಜೊತೆ ಮಾತುಕತೆ ನಡೆಸಿದ್ದಾರೆ. ಅತಿಥಿ ಪಾತ್ರ ಮಾಡುವಂತೆ ಅವರ ಬಳಿ ಕೇಳಲಾಗಿದೆ ಎಂಬ ಸುದ್ದಿ ಹರಡಿತು. ಟಾಕ್ಸಿಕ್ಗೆ ನಟ ಯಶ್ ಕೂಡ ಬಂಡವಾಳ ಹೂಡುತ್ತಿದ್ದಾರೆ. ಕೆವಿಎನ್ ಪ್ರೊಡಕ್ಷನ್ ಜೊತೆ ಯಶ್ ಕೈ ಜೋಡಿಸಿದ್ದು 150ರಿಂದ 200 ಕೋಟಿ ಬಂಡವಾಳದಲ್ಲಿ ಈ ಸಿನಿಮಾ ನಿರ್ಮಾಣ ಆಗುತ್ತಿದೆ. ಗೀತು ಮೋಹನ್ ದಾಸ್ ಗೋವಾ ಡ್ರಗ್ ಮಾಫಿಯಾದ ಕತೆ ಹಣೆದಿದ್ದಾರೆ. ಗೋವಾ ಅಂದರೆ ವಿದೇಶಿಗರಿಗೆ ಹಾಟ್ಸ್ಪಾಟ್. ಅಲ್ಲಿ ನಡೆಯೋ ಡ್ರಗ್ಸ್ ದಂಗೆಯ ಕರಾಳ ಮುಖವನ್ನು ವರ್ಲ್ಡ್ಗೆ ರೀಚ್ ಮಾಡೋ ಐಡಿಯಾ ಯಶ್ ಹಾಗೂ ನಿರ್ದೇಶಕಿ ಗೀತು ಮೋಹನ್ ದಾಸ್ದದು. ಈ ಸ್ಟೋರಿಗೆ ಪರಭಾಷೆಯ ದಿಗ್ಗಜರು ಎಂಟ್ರಿ ಕೊಟ್ಟರೆ ಟಾಕ್ಸಿಕ್ ಇನ್ನೊಂದು ಲೆವೆಲ್ಗೆ ರೀಚ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಟಾಕ್ಸಿಕ್ ಕ್ರೇಜ್ ಮುಗಿಲಿ ಮುಟ್ಟೋದು ಗ್ಯಾರಂಟಿ. ಇಷ್ಟೇ ಈ ವಿಡಿಯೋದಲ್ಲಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.